ನಮಸ್ತೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಅಚ್ಚರಿ ಮೂಡಿಸುವಂಥ ಒಂದು ವೋಟಿಂಗ್ ಲೈನ್ಸ್‌ನಲ್ಲಿ ಯಾರ್ಯಾರು ಎಷ್ಟೆಷ್ಟು ವೋಟಿಂಗ್ ಹಾಕಿದ್ದಾರೆ ಮತ್ತು ಯಾರು ವಿನ್ನರ್ ಮತ್ತು ಯಾರಿಗೆ ಹೈಯೆಸ್ಟ್ ವೋಟ್‌ಗಳು ಬಂದಿವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಯಾರು ವಿನ್ನರ್ ಅನ್ನೋದು ಕೂಡ ಹೇಳ್ತಾ ಹೋಗ್ತೇನೆ. ಈಗಾಗಲೇ 1ನೇ ಎಪಿಸೋಡ್ ಅಂದರೆ ಇವತ್ತಿನ ಒಂದು ಎಪಿಸೋಡ್ ಮುಕ್ತಾಯವಾಗಿರುತ್ತೆ. ನೆಕ್ಸ್ಟ್ ಈಗ ನಾಳಿನ ಎಪಿಸೋಡ್ ಇವಾಗೆ ಶೂಟಿಂಗ್ ಆಗ್ತಾ ಇರುತ್ತೆ. ಇದರಲ್ಲಿ ಗೊತ್ತಾಗಿದೆ ಆಲ್ಮೋಸ್ಟ್ ಆಲ್ ಆಗಿ ಯಾರು ವಿನ್ನರಪ್ಪ ಅಂತ ಹೇಳಿ. ಯಾಕಂದರೆ ಇವತ್ತು ಬೆಳಗ್ಗೆನೇ 11 ಗಂಟೆಗೆಲ್ಲ ಮುಕ್ತಾಯ ಆಗಿದೆ. ವೋಟಿಂಗ್ ಲೈನ್ಸ್ ಯಾವಾಗಲೂ ಕ್ಲೋಸ್ ಆಗಿಬಿಟ್ಟಿದೆ. ನೋಡಿ, ಎಲ್ಲರೂ ಕೂಡ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಯಾರು ಅಂತ ಹೇಳಿ ಒಬ್ಬೊಬ್ಬರು ಕ್ಲಿಯರ್ ಪಿಕ್ಚರ್ ಆಗಿ ಹೇಳ್ತಾ ಇರ್ಬೋದು. ಆದರೂ ಕೂಡ ಇಲ್ಲಿ ಒಂದಿಷ್ಟು ವೋಟ್ಗಳು ಮೇಲೆ ಕೆಳಗೆ ಆಗಿದೆ ಅಂತ ಹೇಳಿ ಇಲ್ಲಿ ಒಂದಿಷ್ಟು ಅಭಿಪ್ರಾಯ ಮೂಡ್ತಾ ಇದೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಹಾಗೆ ಇಲ್ಲಿ ನೋಡ್ಬೋದು ಯಾರಿಗೆ ಎಷ್ಟು ವೋಟ್ಗಳು ಬಿದ್ದಿವೆ ಅಂತ ಹೇಳಿ ನಾನು ಹೀಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಈಗ ಭವ್ಯ ಮತ್ತು ಮೋಕ್ಷಿತಾ, ಹಾಗೆ ಮಂಜು ಅವರು, ರಜತ್ ಅವರು, ತ್ರಿವಿಕ್ರಮ್ ಅವರು, ಹನುಮಂತು ಅವರು, ಈ 6 ಜನ ಈಗ ಫೈನಲಿಸ್ಟ್ ಆಗಿರುತ್ತಾರೆ. ಸೊ ಈ 6 ಜನದಲ್ಲಿ ಯಾರು ಲೀಸ್ಟಿಂದ ನಾನು ಹೇಳ್ತಾ ಹೋಗ್ತೇನೆ ಎಷ್ಟು ವೋಟ್ಸ್ಗಳು ಬಿದ್ದಿವೆ ಅಂತ ಹೇಳಿ. ಹಾಗೆ ಸುಮಾರು ಪೇಜ್ಗಳು, ಸುಮಾರು ಚಾನಲ್ಗಳು ಕೂಡ ಪೋಲ್ಗಳನ್ನು ಹಾಕಿದ್ದಾರೆ. ಅಲ್ಲಿ ಕೂಡ ಹೈಯೆಸ್ಟ್ ಯಾರಿಗೆ ಬಿದ್ದಿದೆ ಅಂತ ಹೇಳ್ತೀನಿ. ಇಲ್ಲಿ ಫಸ್ಟ್ಕಿನ ಈ ಲಾಸ್ಟಲ್ಲಿ ಯಾರಿದ್ದಾರೆ ಅಂದರೆ ಭವ್ಯ ಅವರಿಗೆ ಅತ್ಯಂತ ಕಡಿಮೆ ವೋಟ್ಸ್ ಬಿದ್ದಿದೆ. ಇವ್ರನ್ನ ಎಲ್ಲರೂ ಕೂಡ ಅಷ್ಟಾಗಿ ಕನ್ನಿಂಗಾಗಿ ಆಡ್ತಾ ಇರೋ ಕಾರಣ, ಹೇಟ್ ಮಾಡೋ ಕಾರಣ ಅವರಿಗೆ ತುಂಬಾ ಕಡಿಮೆ ಅಂಕಗಳು ಬಿದ್ದಿದೆ. ಸೊ ನೆಕ್ಸ್ಟ್ ಯಾರಿದ್ದಾರೆ ಅಪ್ಪ ಅಂತ ಹೇಳಕ್ಕೆ ಹೋದರೆ ಇಲ್ಲಿ ರಜತ್ ಅವರಿದ್ದಾರೆ. ನೆಕ್ಸ್ಟು ಲೀಸ್ಟಿಂದ ಹೇಳ್ತಾ ಇದ್ದೇನೆ ನಾನು. ರಜತ್ ಅವ್ರಿಗೆ ಇಷ್ಟು, ಭವ್ಯಕ್ಕಿಂತ ಸ್ವಲ್ಪ ಜಾಸ್ತಿ ವೋಟ್ಸ್ ಬಿದ್ದಿದೆ ಅಷ್ಟೇ. ನೆಕ್ಸ್ಟ್ ಯಾರಿದ್ದಾರೆ ಅಪ್ಪ ಅಂತಂದರೆ ಉಗ್ರಂ ಮಂಜು ಅವರು ಮತ್ತು ಮೋಕ್ಷಿತಾ, ಇವರಿಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ 3ನೇ ಸ್ಥಾನಕ್ಕೆ. ಇವರಿಬ್ಬರ ಮಧ್ಯೆ ಜಾಸ್ತಿನೂ ಆಗ್ತಾ ಇದ್ದಾರೆ, ಕಡಿಮೆನೂ ಆಗ್ತಾ ಇದ್ದಾರೆ, ಫ್ಲಕ್ಚುಯೇಷನ್ ನಡೀತಾ ಇದೆ. ಸೊ ಇವರಿಬ್ಬರಲ್ಲಿ 3ನೇ ಸ್ಥಾನಕ್ಕೆ ಪೈಪೋಟಿ ಅಂತೂ ನಡೀತಾ ಇದೆ. ನೆಕ್ಸ್ಟ್ ಯಾರಪ್ಪ ಹೀಗೆ ಅಂತ ಹೇಳ್ತಾ ಹೋದರೆ ಇಲ್ಲಿ ತ್ರಿವಿಕ್ರಮ್ ಅವರು 2ನೇ ಸ್ಥಾನದಲ್ಲಿ ಬರ್ತಾರೆ. ಹಾಗೆ ಮಂಜು ಅವರಂತೂ 3ನೇ ಸ್ಥಾನದಲ್ಲಿ ನೋಡ್ಬೋದು. ಅಥವಾ ಮಂಜು 3ನೇ ಸ್ಥಾನದಲ್ಲಿದ್ದರೆ ಮೋಕ್ಷಿತಾ 4 ಮಂಜು 3 ಹೀಗೆ ಹೋಗ್ತಿದೆ. ಇಲ್ಲಿ ನೋಡೋಕೆ ಹೋದರೆ ಇಲ್ಲಿ ಹನುಮಂತನಿಗೆ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. 50% ಅಷ್ಟು ವೋಟ್ಸ್ಗಳು ಇವ್ರಿಗೆ ಬೀಳ್ತಾ ಇದೆ. ಈ 5 ಜನ ಕಂಟೆಸ್ಟೆಂಟ್ಸಿಂದು ತೊಗೊಂಡ್ರೆ ಅಷ್ಟು ವೋಟ್ಗಳು ಇವ್ರಿಗೆ ಬೀಳ್ತಾ ಇದೆ. ಉಳಿದಿದ್ದೆಲ್ಲ 50% ಮಾತ್ರ ಎಲ್ಲರಿಗೂ ಸೇರಿ ಬೀಳ್ತಾ ಇದೆ ಉಳಿದಿದ್ದ ಕಂಟೆಸ್ಟೆಂಟ್ಗಳಿಗೆ. ಇದರಿಂದ ನಮಗೆ ಏನು ಅರ್ಥ ಆಗ್ತಾ ಇದೆ ಅಂತಂದರೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಆಗಿ ಗೆಲ್ಲೋದು ಮಾತ್ರ ಹನುಮಂತನೇ ಫಸ್ಟ್ ವಿನ್ನರ್ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಅವರು ಎಲ್ಲ ಥರನೂ ಇದ್ದಾರೆ. ಎಂಟರ್ಟೈನ್ಮೆಂಟು ಮಾಡಿದ್ದಾರೆ ಅವ್ರು ಬಂದಾಗ, ಮತ್ತು ಹಾಡೂ ಹಾಡಿದ್ದಾರೆ, ಮತ್ತು ಗೇಮ್ಸ್ ಎಲ್ಲನೂ ಕರೆಕ್ಟಾಗಿ ಆಡಿದ್ದಾರೆ, ಮತ್ತು ಟಿಕೆಟು ಫಿನಾಲೆ ಕೂಡ ತೊಗೊಂಡ್ರು. ಮತ್ತಿನ್ನೇನು ಬೇಕು, ಒಂದು ವ್ಯಕ್ತಿಯಾಗಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಂದ್ರೆ ಇಷ್ಟಿದ್ರೆ ಸಾಕು. ಬರೀ ಅರ್ಚಾಡೋದು, ಕಿರ್ಚಾಡೋದು ಈ ರೀತಿ ಮಾಡೋದಂದೇ ಅಲ್ಲ, ಈ ರೀತಿಯೂ ಇರ್ಬೋದು ಅಂತ ಹೇಳಿ ಹನುಮಂತ ಅವರು ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಹನುಮಂತ ಅವರು ಎಲ್ಲರನ್ನೂ ಕ್ಲೀನ್ ಸ್ವೀಪ್ ಮಾಡಿ ಫಸ್ಟ್ನೇ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಂತೂ ತ್ರಿವಿಕ್ರಮ್ ಇದ್ದಾರೆ. ಹೀಗೆ ಇವರಿಬ್ಬರು ನಡುವೆ ನಡೆಯುತ್ತೆ. ಅಲ್ಲಿ ಲಾಸ್ಟ್ಗೆ 2 ಕೈಗಳು ತ್ರಿವಿಕ್ರಮ್ ಮತ್ತು ಹನುಮಂತದಾಗುತ್ತೆ. ಹನುಮಂತು ಕೈನ ಎತ್ತಾರೆ. ಇದಿಷ್ಟು ಆಗಿತ್ತು ಈಗಿನ ಅಪ್ಡೇಟ್. ನಿಮಗೆ ಇನ್ನೂ ಅಪ್ಡೇಟ್ಗಳೇ ಬೇಕಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.